ಹೆಲೋ ಹಾಯ್ ಫ್ರೆಂಡ್ಸ್. ಪಾವಗಡದ ಹತ್ತಿರ ಇರುವಂತಹ ಕನ್ಮೇಡಿ ದೇವಸ್ಥಾನಕ್ಕೆ ನಾವು ಹೊರಡ್ತಾ ಇದ್ವಿ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಹರಕೆ ಇತ್ತು ಅಂತ ಅತ್ತೆಯವರು ಕರೆದಿದ್ರು, ಎಲೆ ಪೂಜೆ ಕಟ್ಸ್ತೀವಿ ಅಂತಂದು. ತುಂಬ ವರ್ಷಗಳಿಂದ ಹರಕೆ ಇತ್ತಂತೆ, ಈ ಸತಿ ಈಡೇರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಸಹ ಹೋಗೋಣ ಅಂತ ಹೊರಟಿದ್ವಿ. ಶನಿವಾರ ಬಂದಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ಶು. ಹಾಗೆ 2 ದಿನ ರಜಾ ಇತ್ತಲ್ವ, ಗಣರಾಜ್ಯೋತ್ಸವ ಸೋಮವಾರ ಇರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ಬಸ್ಸೆಲ್ಲ. ನಾವು ಸಹ ಮಕ್ಕಳನ್ನ ಶಾಲೆ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗಡೆ ಅಂದರೆ 5 ಗಂಟೆಗೆ ನಾವು ಬಿಟ್ಟಿದ್ದು, ಅಂದರೆ ಮಕ್ಕಳು ಬಿಡೋದೇ 5 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಫುಲ್ ರಶ್ ಆಗೋಗಿತ್ತು ಬಸ್ಸುಗಳೆಲ್ಲ. ಹಾಗೆ ಹೇಗೋ ಮಾಡ್ಕೊಂಡು ಹಿಂಗೆ ಸೀಟ್ ಹಾಕ್ಕೊಂಡು ಬಂದು ಮಧುಗಿರಿಗೆ ಇಳ್ಕೊಂಡ್ವಿ. ಪಾವಗಡಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಆದ್ದರಿಂದ ಮಧುಗಿರಿಗೆ ಬಂದು ಪ್ರೈವೇಟ್ ಬಸ್ಗಾದರೂ ಹೋಗೋಣ ಅಂತ ಬಂದರೆ ಅದು ಸಹ ಸಿಕ್ಕಾಬಟ್ಟೆ ರಶ್ಶು. ಹಾಗೆ ಮಧುಗಿರಿಲಿ ಬೆಟ್ಟಕ್ಕಾಗಲೇ ಈಗೆಲ್ಲ ಬೆಂಕಿ ಬೀಳ್ತಾ ಇರ್ತಾವಲ್ವ, ಬೇಸಿಗೆ ಬಂತು ಅಂತಂದರೆ ಅದನ್ನು ಸಹ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಬಸ್ಸು ಪಾವಗಡಕ್ಕೆ ಅಂತ ಬಂತು. ಇದು ಸಹ ಆಗಲೇ ರಶ್ ಆಗಿಬಿಟ್ಟಿತ್ತು. ನಾನೆಲ್ಲ ರಶ್ ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡಿದ್ದು. ಎಲ್ಲ ಇನ್ನೂ ಕನ್ನಡ ರಾಜ್ಯೋತ್ಸವಕ್ಕೆ ಮಾಡಿರೋದೆಲ್ಲ ಹಾಗೇ ಇದೆ. ಅದನ್ನು ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲೇ 9:30 ಆಗಿತ್ತು. ಬಂದು ಊಟ ಮಾಡಿಕೊಂಡು ಅತ್ತೆ ನೈಟೇ ಒಬ್ಬಟ್ಟೆಲ್ಲ ಕಡುಬು ಅಂದರೆ ಕಡುಬು ಮಾಡ್ಕೊಂಡ್ಬಿಡೋಣ, ಬೆಳಿಗ್ಗೆ ಆಗೋಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬೇಳೆ ಎಲ್ಲ ಬೇಯಿಸಿಡ್ತಾ ಇದ್ದಾರೆ. ಇನ್ನು ಮಕ್ಕಳೆಲ್ಲ ಬಂದುಬಿಟ್ಟು ಕ್ರಿಕೆಟ್ ನೋಡ್ಕೊತ ಕೂತ್ಕೊಂಡಿದ್ದಾರೆ, ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊತ. ಇನ್ನು ಬೆಳಗ್ಗೆ ನೈಟೆಲ್ಲ ಕಡುಬು ಮಾಡೋದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿತ್ತಲ್ವ ಜರ್ನಿ ಮಾಡಿ ಎಲ್ಲ. ಇನ್ನು ಪೂಜೆಗೆಲ್ಲ ಇಲ್ಲಿ ನನ್ನ ತಂಗಿನೇ ಜೋಡಿಸ್ಕೊಂಡ್ಲು. ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ನಾವು ಸಹ ಎಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ವಿ. ಇನ್ನು ಬರೋರೆಲ್ಲ ಹಾಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ವಿ. ಇನ್ನು ನನ್ನ ತಂಗಿ ಜೊತೆ ಎಲ್ಲ ಸೆಲ್ಫಿ ಹೊಡ್ಕೊಂಡ್ಬಿಟ್ಟು, ನಮ್ಮ ಫ್ಯಾಮಿಲಿ ಎಲ್ಲ ಅಂದರೆ ಹೆಣ್ಮಕ್ಳೆಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಸೆಲ್ಫಿ ಹೊಡ್ಕೊಂಡ್ಬಿಟ್ಟು ಎಲ್ಲ ಹೊರಡ್ತಾ ಇದ್ವಿ ದೇವಸ್ಥಾನಕ್ಕೆ. ನಮ್ಗೆ ಖುಷಿಯಾದ ವಿಚಾರ ಏನಂತಂದರೆ, ಎಲ್ಲರೂ ಈ ಥರ ಜೊತೆ ಸೇರಬೇಕಂದ್ರೆ ಏನಾದರೂ ಒಂದು ಹಬ್ಬ ಆಚರಣೆ ಇರಲೇಬೇಕಲ್ವ. ಹೇಗೋ ಈ ಸತಿ ಅತ್ತೆ ಈ ಥರ ಪೂಜೆ ಇಟ್ಕೊಂಡಿದ್ದಕ್ಕೆ ಎಲ್ಲರೂ ಜೊತೆ ಸೇರೋಕ್ಕೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಈ ಕಡೆ ನೋಡ್ತಾ ಇರ್ಬೋದು, ಒಬ್ಬೊಬ್ಬರು ಎಲ್ಲ ಮೆಟ್ಲು ಮೇಲೆ ಇರೋದ್ರಿಂದ ಮನೆ ಎಲ್ಲ ಇಳಿದು ಬರ್ತಾ ಇದ್ದಾರೆ. ರಂಗೋಲಿ ಎಲ್ಲ ನೈಟೇ ಹಾಕ್ಕೊಂಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ರಂಗೋಲಿ ಇದ್ಬಿಟ್ರೆ ಮನೆ ಮುಂದೆ ಕಳೆ ಅಂತಲೇ ಹೇಳ್ಬೋದು. ನೋಡಿ, ಇವರೇ ದೊಡ್ಡತ್ತೆ. ನಮಗೆ ಮದುವೆಗೆಲ್ಲ ಲೇಟ್ ಎಲ್ಲ ಈ ಥರ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ, ಈ ಸತಿ ಆದರೂ ಮಾಡ್ಕೊಳ್ಳೋಣ ಈ ಥರ ಇಳಿಯೋದೆಲ್ಲ ಅಂತ ಮಾಡಿಕೊಂಡು ನಾವು ಸಹ ಇಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ಲಿಕ್ಕಿನೇ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಇನ್ನು ಇಲ್ಲೆಲ್ಲ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೇಳಿದ್ನಲ್ಲ, ಕನ್ನಮೇಡಿ ಅಂತ ನಾವು ಅಂತ ಇದ್ವಿ. ಇಲ್ಲಿ ಒಣಮೇಡಿ ಅಂತ ಬರೆದಿದ್ದಾರೆ ದೇವಸ್ಥಾನದ ಅದರ ಮೇಲೆ. ನಾವು ಕನ್ಮೇಡಿ ಅಂತಲೇ ಹೇಳೋದು. ಇಲ್ಲಿ ನಮ್ಮ ಮಾವರು ಮೊದಲಿಂದನೂ ವಾಸಿಸ್ತಾ ಇದ್ರಂತೆ. ಹೀಗೆಲ್ಲ ಬಂದುಬಿಟ್ಟು ಒಬ್ಬರು ಪಾವಗಡದಲ್ಲಿ, ಒಬ್ಬರು ತುಮಕೂರಲ್ಲಿ ಎಲ್ಲ ಈ ಥರ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಎಲ್ಲ ಬಂದುಬಿಟ್ಟು ಮಕ್ಕಳೆಲ್ಲ ಆಗ ಆಟ ಆಡ್ಕೊಳ್ತಾ ಇದ್ರು. ಇನ್ನು ಪೂಜೆ ಸಾಮಾನೆಲ್ಲ ಅತ್ತೆಯವ್ರು ಬೆಳಗ್ಗೆನೇ ಬಂದು ಕೊಟ್ಟೋಗಿದ್ರು. ಇನ್ನು ಹೂವಿಂದೆಲ್ಲ ರೆಡಿ ಮಾಡ್ತಾನೆ ಇದ್ದಾರೆ, ಯಾಕಂದರೆ ಜಾಸ್ತಿ ಹೂವು ಎಲ್ಲ ತಂದುಕೊಟ್ಟಿರು. ಎಲೆ ಪೂಜೆ ಎಲ್ಲ ಜೋಡಿಸೋಷ್ಟಕ್ಕೆ ಲೇಟ್ ಆಗುತ್ತಲ್ಲ. ಬೆಳಗ್ಗೆ 5 ಗಂಟೆಗೆ ಎಲ್ಲ ತಂದು ಕೊಟ್ಟೋಗಿದ್ರು. ಆಮೇಲೆ ಈ ಥರ ಎಲ್ಲ ಬಂದು ಇವ್ರು ಜೋಡಿಸ್ಕೊಳ್ತಾ ಇದ್ದಾರೆ. ಹೂವಿನ ಅಲಂಕಾರ ಎಲ್ಲ ಆಯಿತು. ಅತ್ತೆನೂ ಸಹ ಎಲ್ಲ ಪೂಜೆ ಸಾಮಾನೆಲ್ಲ ಇರೋದು ಒಂದೊಂದೇ ಕೊಡ್ತಾ ಇದ್ದಾರೆ. ಫೈನಲಿ ಈ ಥರ ಆಂಜನೇಯ ಸ್ವಾಮಿ ರೆಡಿ ಆಯಿತು. ಫುಲ್ ಇದೆಲ್ಲ ಅತ್ತೆಯವ್ರದ್ದೇ ಅರೇಂಜ್ಮೆಂಟ್ಸ್ ಎಲ್ಲ, ಹೂವು ಪ್ರತಿಯೊಂದು ಹಾರದಿಂದ ತಂದು ಕೊಟ್ಟಿರೋದು. ಈಗ ಎಲ್ಲ ಮಂಗಳಾರತಿ ಅಂದರೆ ಫುಲ್ ಏಕಾರತಿ, 101 ಬತ್ತಿ ದೀಪ ಹಚ್ತಾರೆ, ಅದನ್ನು ಸಹ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಆಮೇಲೆ ಏಕಾರತಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಟೌನ್ಗಳಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಫ್ರೀ ಅನಿಸೋದೇ ಇಲ್ಲ. ಆದರೆ ಈ ಥರ ಹಳ್ಳೀಲಿ ಮಾಡಿದಾಗೆ ನಾವೇ ಮುಂದೆ ಇದ್ದು ಮಾಡ್ಕೊಳ್ತೀವಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಹಾಕೋಣ ಅಂತಂದು ಎಲ್ಲರೂ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ಈಗ ಒಬ್ಬರಿಂದ ಒಬ್ಬರಿಂದ ಅಂತ ಒಂದು 9 ರೌಂಡು ಅಂತಂದು ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನು ಸಿಹಿ ಅಂದರೆ ಸಿಹಿ ಅವಲಕ್ಕಿ ಮಾಡಿದರು, ಬಾಳೆಹಣ್ಣು ಬೆಲ್ಲ. ಆಂಜನೇಯ ಸ್ವಾಮಿಗೆ ಎಲ್ಲ ಪೂಜೆ ಕಟ್ಸಿದ್ಮೇಲೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಸಹ ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ. ಇನ್ನು ಎಲ್ಲರೂ ಪ್ರಸಾದ ಎಲ್ಲ ತಿಂದ್ಕೊಂಬಿಟ್ಟು ಇಲ್ಲಿ ಮಕ್ಕಳು ಸಹ ಎಲ್ಲ ಬಂದಿದ್ರಲ್ಲ, ನಾವು ವೀಡಿಯೋ ಮಾಡ್ತಾಯಿದ್ದೀನಿ ಬನ್ನಿರಿ ಅಂದಿದ್ದಕ್ಕೆ ವೀಡಿಯೋದಲ್ಲಿ ಕಾಣಿಸ್ಕೊಳ್ತೀವಿ ಯೂಟ್ಯೂಬಲ್ಲಿ ಅಂತಂದು ಹೇಳ್ತಾ ಇರೋದಕ್ಕೆ ಇವರು ಸಹ ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆನೂ ಸಹ ಎಲ್ಲ ಇಲ್ಲಿ ವೀಡಿಯೋ ಮಾಡ್ಕೊಂಡು ಅವ್ರಿಗಂತೂ ತುಂಬ ಖುಷಿ ಅನ್ನಿಸ್ತಾ ಐತೆ. ಯಾಕಪ್ಪ ಅಂದರೆ ವೀಡಿಯೋ ಮಾಡ್ಕೊಳ್ತಿದ್ದೀವಿ ಅಂದ ತಕ್ಷಣ ಎಷ್ಟು ಸ್ಟ್ರೈಟಾಗಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ರಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇವ್ರ ಜೊತೆ ಈ ನಾಯಿಗಳು ಸಮೇತ ಬಂದು ನಮ್ಮನ್ನು ವೀಡಿಯೋ ಮಾಡಿ ಅನ್ನೋ ಥರ ನಿಂತ್ಕೊಂಡಿದ್ದಾವೆ, ನೋಡ್ತಾ ಇರ್ಬೋದು. ಈಗ ಇನ್ನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಇಲ್ಲ ಆಗಲೇ ತಿಂಡಿಗೆಲ್ಲ ಪುಳಿಯೋಗರೆ ಮಾಡಿಸಿದ್ರು, ಕ್ಯಾಟ್ರಿಂಗೇ ಕೊಟ್ಟಿರೋದ್ರಿಂದ ಅದನ್ನು ಸಹ ಇಲ್ಲೆಲ್ಲ ಎಲ್ರಿಗೂ ಅಂದರೆ ಬಂದಿರೋರಿಗೆಲ್ಲ ಪ್ಲೇಟ್ಗೆಲ್ಲ ಬಡಿಸ್ತಾ ಇದ್ದಾರೆ. ಅರ್ಜೆಂಟ್ ಹೋಗೋರಿಗೆ ಅದೇ ಹಂಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ನಾವು ಸಹ ಎಲ್ಲ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಇದ್ವಿ. ಆಗಲೇ 10:30 11 ಗಂಟೆ ಆಗೋಗಿ ಬಂದುಬಿಟ್ಟಿತ್ತು. ನಾವು ತಿಂಡಿ ಎಲ್ಲ ತಿನ್ಕೊಳ್ಳೋದಷ್ಟೊತ್ತಿಗೆ ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಕ್ಯಾಟ್ರಿಂಗೇ ಕೊಟ್ಟಿದ್ದು. ನಾವು ಬೆಳಗ್ಗೆ ಎದ್ದು ಸ್ನಾನಗಳು ಮಾಡ್ಕೊಳ್ಳೋ ಪೂಜೆ ಅಂದರೆ ಲೇಟ್ ಆಗಿಬಿಡುತ್ತೆ, ಪ್ರಸಾದ ಮಾಡ್ಕೊಳ್ಳೋದೆಲ್ಲ ಲೇಟ್ ಆಗುತ್ತಲ್ಲ, ಬಿಸಿನೂ ತಣ್ಣಗಾಗ್ಬಿಟ್ಟಿರುತ್ತೆ. ಅದೇ ಈ ಥರ ಕ್ಯಾಟ್ರಿಂಗ್ ಕೊಟ್ಬಿಟ್ರೆ ಬೇಗನೆ ಬರುತ್ತೆ, ಚೆನ್ನಾಗೂ ಇರುತ್ತೆ. ಇನ್ನು ಅವರು ಪೂಜೆಗೆಲ್ಲ ಆದಮೇಲೆ ಇಬ್ಬರಿಗೂ ಪುರೋಹಿತರು ಇರೋರಿಗೆ ಬಟ್ಟೆ ತೊಗೊಂಬಂದಿದ್ರು. ಫಸ್ಟಿಗೆ ಲಿಕ್ಕಿ ಪಾವನಿ ಅವರು ಸಹ ಒಂದು ಜೊತೆ ಬಟ್ಟೆ ಕೊಟ್ಟು ಮುಕ್ಕೊಂಡ್ರು. ಇನ್ನೊಬ್ಬರು
ಅಂದರೆ ಸುಮಂತ್ ಎಲ್ಗೋ ಹೋಗಿದ್ದ, ಅದಕ್ಕೆ ರಮ್ಯನೇ ಇಲ್ಲಿ ಪೂಜೆ ಮಾಡಿಸ್ಕೊತಾ ಅಂದರೆ ಬಟ್ಟೆ ಎಲ್ಲ ಕೊಟ್ಬಿಟ್ಟು ದೇವ್ರಿಗೆ ಪುರೋಹಿತರಿಗೆ ಆಶೀರ್ವಾದ ತೊಗೊಳ್ತಾ ಇದ್ದಾಳೆ. ಇನ್ನು ಎಲ್ರೂ ಬಂದಿದ್ರಲ್ಲ ಅವರಿಗೆ ಕಾಯಿ ಪ್ರಸಾದ ಕೊಟ್ಟು ಈ ರೀತಿ ಎಲ್ಲರೂ ಅರ್ಚನೆ ಮಾಡಿಸ್ಕೊಳ್ತಾ ಇದ್ದಾರೆ. ನಾನು ಇಲ್ಲಿ ವಿಡಿಯೋ ಎಲ್ರದ್ದು ಮಾಡೋದಕ್ಕಾಗಲಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಬಂದಿರೋರಿಗೆ ಹೇಳ್ತೀನಲ್ಲ, ಕಾಯಿ ಪ್ರಸಾದ ಹೂವು ಎಲ್ರಿಗೂ ನಾವೇನಂದರೆ ಏನು ಹೂವು ಒಂದು ತಗೊಂಡೋಗಿದ್ವಿ ಅಷ್ಟೇ, ನಾವು ಇನ್ನೇನು ತೊಗೊಂಡೋಗಿರಲಿಲ್ಲ ಅಲ್ಲಿಗೆ. ಅವರೇ ಕಾಯಿ ಎಲ್ಲ ಸೇರಿಸಿ ಎಲ್ಲ ಕೊಡ್ತಾ ಇದ್ದಾರೆ. ಈಗ ಗಂಡು ಮಕ್ಳಿಗೆ ಈ ಥರ ಹೂವು ಹಾಕಿ ಅವ್ರಿಗೆ ಇಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ಥರ ತಾಮ್ರದ ಮೇಲೆ ಇಡ್ತಾರಲ್ವ, ಅದನ್ನು ಇಡ್ಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ಅದನ್ನು ಇಡ್ಸ್ಕೊಂಡೆ ಮರಿಬೇಡ್ರಿ, ಇಡ್ಸ್ಕೊಂಡು ಬನ್ನಿ. ಇನ್ನು ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ವಲ್ಲ ಈ ಸತಿ, ಎಲ್ಲ ಫೋಟೋ ಹೊಡ್ಸ್ಕೊಂಡ್ಬಿಡೋಣ ಅಂತ ಇಲ್ಲಿ ಎಲ್ಲರೂ ಕುತ್ಕೊಂಡಿರ್ತೀರ ಫೋಟೋ ಹೊಡ್ಸ್ಕೊಳ್ತಾ ಇದ್ವಿ. ಈ ದೇವಸ್ಥಾನ ಬಂದುಬಿಟ್ಟು ತೋಟದ ಮಧ್ಯ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಷ್ಟೊತ್ತಾದ್ರೂ ಕ್ಲೈಮೇಟು ಚೆನ್ನಾಗಿತ್ತು, ಒಂಥರ ಚಳಿ ಬಿಸಿಲು ಅನ್ನೋದು. ಇನ್ನು ಅವ್ರವ್ರ ಜೋಡಿ ಒಂದೊಂದು ಫೋಟೋ ತೆಗೆಸ್ಕೊಂಡ್ಬಿಡೋಣ ಅಂತ ಎಲ್ಲರೂ ಒಂದು ಜೋಡಿ ತೆಗೆಸ್ಕೊಳ್ತಾ ಇದ್ವಿ. ಈ ಕಡೆ ಸವಿತಾ, ಹರೀಶಣ್ಣ ಮತ್ತು ರಮ್ಯಾ, ಸುಮಂತು, ಲಿಖಿತು, ಪಾವನಿ, ನಾವು ಎಲ್ಲ ಜೊತೆಗೂಡಿ ಸೇರಿಸ್ಕೊಂಡು ನಮ್ಮ ಗ್ಯಾಂಗೆಲ್ಲ ನೋಡಿಸಿದ್ವಲ್ಲ ಅವ್ರ ಜೊತೆನೂ ಸಹ ಒಂದು ಫೋಟೋ ತೆಗೆಸ್ಕೊಂಡು ಈಗ ದೇವಸ್ಥಾನದಿಂದ ಎಲ್ಲ ಹೊರಡ್ತಾ ಇದ್ದೀವಿ. ಅತ್ತೆಯರು ಸಹ ಇಲ್ಲಿ ಗಂಟೆಯಲ್ಲಿ ಕಾಣ್ತಾ ಇರ್ಬೋದು ದೊಡ್ಡದು, ನನ್ನ ವಿಡಿಯೋ ಮಾಡೋದು ಮರ್ತುಬಿಟ್ಟೆ. ಅಂದರೆ ಅವ್ರ ಹರಕೆ ಇತ್ತು ಅಂತ ದೊಡ್ಡದು ಗಂಟೆನೂ ಸಹ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಂತಂದರೆ ನಾವು ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಹೋದ ತಕ್ಷಣ ಸ್ವಲ್ಪ ಅನ್ನ ಮಾಡಿ ನೈಟು ಅತ್ತೆ ಪ್ಲ್ಯಾನ್ ಮಾಡಿದ್ದಕ್ಕೆ ಸರಿ ಹೋಯಿತು, ಇಲ್ಲಾಂದರೆ ಫುಲ್ ಟಯರ್ಡ್ ಆಗಿರ್ತಲ್ಲ, ಬಂದು ಅಡುಗೆ ಮಾಡೋದಕ್ಕೆಲ್ಲ ಲೇಟ್ ಆಗ್ತಿತ್ತು. ಇನ್ನು ಕಡುಬು, ಅನ್ನ, ಸಾಂಬಾರೆಲ್ಲ ಮಾಡಿದ್ವಲ್ಲ, ಇಲ್ಲಿ ಬಂದಿರೋರಿಗೆಲ್ಲ 2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಊಟ ಇಡ್ತಾ ಇದ್ದಾರೆ ಎಲ್ರಿಗೂ ಇಲ್ಲಿ. ಇನ್ನು ಒಬ್ಬಟ್ಟಿನ ಸಾರೆಲ್ಲ ನೈಟ್ ಟೈಮ್ ಹಾಡಿಟ್ಟಿದ್ರಲ್ವ ಆಗಲೇ, ಅದನ್ನು ಸಹ ಇಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಕಡುಬು ನಮ್ಮ ಕಡೆ ಈ ಥರ ಕಡುಬು ಅಂದರೆ ತುಂಬ ಚೆನ್ನಾಗಿರ್ತವೆ ಟೇಸ್ಟ್ ಅಂತೂ. ಇನ್ನು ಅನ್ನ, ಸಾಂಬಾರು, ಹಪ್ಪಳ ಇದ್ದೇ ಇರುತ್ತಲ್ವ, ತುಪ್ಪನೂ ಸಹ ಇಲ್ಲಿ ಕಾಯಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಅದೆಲ್ಲ ಮುಗಿದಾದ್ಮೇಲೆ ಇಲ್ಲಿ ನಾನ್ ವೆಜ್ ಊಟ ಇತ್ತು ಬೆಳಿಗ್ಗೆನೇ. ಅಂದರೆ ಮರಿ ಎಲ್ಲ ಊಟ ಇಲ್ಲ, ನಾನು ಅದಕ್ಕೆ ಎಲ್ಗೋ ಹೋಗಿರೋದ್ರಿಂದ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡದೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.